ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಕನ್ನಡ ಶರಣ ಸಾಹಿತ್ಯ ಚಳುವಳಿಯ ಅಭಿನವ ಮಲ್ಲಿಕಾರ್ಜುನ ಅಂಕಿತನಾಮದ ಡೋಹರ ಕಕ್ಕಯ್ಯನವರ ಬಗ್ಗೆ ತಿಳಿಯುವ. ಡೋಹರ ಕಕ್ಕಯ್ಯನವರು 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಸಾಮಾಜಿಕ ಸಮಾನತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಅವರು ತಮ್ಮ ವಚನಗಳ ಮೂಲಕ ಬೆಳಕು ಚೆಲ್ಲಿದ್ದಾರೆ. ಇವರು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಶರಣರೊಡನಾಡಿ ಅನುಭವ ಸಂಪನ್ನರಾದವರು. ಜನನ ಮತ್ತು ಜೀವನ. ಡೋಹರ ಕಕ್ಕಯ್ಯನವರು ಮಾಳ್ವ ದೇಶದ ಬೆಜವಾಡದಲ್ಲಿ ಜನಿಸಿದರು ಎಂದು ನಂಬಲಾಗಿದೆ. ಅವರ ಪೂರ್ವಜರ ಬಗ್ಗೆ ಹೆಚ್ಚು ಮಾಹಿತಿಯಿಲ್ಲ. ದನದ ಚರ್ಮ ಹದ ಮಾಡುವ ಕಾಯಕವನ್ನು ಇವರು ಮಾಡುತ್ತಿದ್ದರು. ಅವರು ಬಸವಣ್ಣನವರ ಅನುಯಾಯಿ ಮತ್ತು ಶರಣರಾಗಿದ್ದರು. ಕಲ್ಯಾಣ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ದುಡಿದು ಕಾದಾಡುತ್ತ ಮಡಿದ ವೀರಶರಣ. ವಚನಗಳು ಮತ್ತು ಚಿಂತನೆಗಳು. ಡೋಹರ ಕಕ್ಕಯ್ಯನವರು ಅಭಿನವ ಮಲ್ಲಿಕಾರ್ಜುನ ಎಂಬ ಅಂಕಿತನಾಮದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳಲ್ಲಿ ಸಾಮಾಜಿಕ ಸಮಾನತೆ, ಕಾಯಕದ ಮಹತ್ವ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಎದ್ದು ಕಾಣುತ್ತವೆ. ಗುರುಲಿಂಗ ಜಂಗಮ, ಕಾಯಕ ದಾಸೋಹದ ಪಾವಿತ್ರ್ಯತೆ, ಧಾರ್ಮಿಕ ಸಾಮಾಜಿಕ ಸಮಾನತೆಯನ್ನು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಇವರ ಒಟ್ಟು 9 ವಚನಗಳು ಇದುವರೆಗೂ ದೊರಕಿವೆ. ಸಾಮಾಜಿಕ ಕೊಡುಗೆ. ಡೋಹರ ಕಕ್ಕಯ್ಯನವರು 12ನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಮತ್ತು ಎಲ್ಲ ಮನುಷ್ಯರೂ ಸಮಾನರು ಎಂದು ಪ್ರತಿಪಾದಿಸಿದರು. ಡೋಹರ ಕಕ್ಕಯ್ಯನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮೂಡಿಸಿದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಇವರ ವಚನಗಳು ಕನ್ನಡ ಸಾಹಿತ್ಯಕ್ಕೆ ಮೌಲ್ಯಯುತ ಕೊಡುಗೆಗಳಾಗಿವೆ. ಧನ್ಯವಾದಗಳು.